ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲೇ ಪನ್ನೀರ್ ರೋಲ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಮತ್ತು ಟೇಸ್ಟಿಯಾಗಿ ಕೂಡ. ಇಲ್ಲಿ ನಾನು ಮೈದಾನ ಚೆನ್ನಾಗಿ ನಾದಿ 5 ಮಿನಿಟ್ಸು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಪನ್ನೀರ್ ಬಂದುಬಿಟ್ಟು 4 ಜನಕ್ಕಾಗೋಷ್ಟು ನಾನಿವತ್ತು ಪನ್ನೀರ್ ರೋಲ್ನ ಮಾಡ್ತಾಯಿದ್ದೀನಿ. ಸೊ ನಾನಿಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಕಡಾಯಲ್ಲಿ ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್, ಚಾಟ್ ಮಸಾಲ, ಹಳದಿ, ಸಾಲ್ಟ್, ಮತ್ತು ನಾನಿಲ್ಲಿ ಕರ್ಡ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮತ್ತು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲು ಮತ್ತು ಜಿಂಜರ್ ಹಾಕಿ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಸೇಮ್ ತವಾನ ಡೈರೆಕ್ಟಾಗಿ ಗ್ಯಾಸ್ ಮೇಲಿಟ್ಟು ನಾನು ಇದನ್ನು 2 ಮಿನಿಟ್ಸು ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಕಟ್ ಮಾಡಿರೋಂಥ ಆನಿಯನ್ನು, ಕ್ಯಾಪ್ಸಿಕಮ್ ಆ್ಯಂಡ್ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊತಾ ಇದ್ದೀನಿ 2 ಮಿನಿಟ್ಸ್. ಟೋಟಲಿ 4 ಮಿನಿಟ್ಸ್ ನಾವು ಕುಕ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕುಕ್ ಆಗಿರುತ್ತೆ ಪನ್ನೀರ್ ಕೂಡ. ಈಗ ಆಲ್ರೆಡಿ ರೆಡಿ ಮಾಡಿಟ್ಟಿರುವಂಥ ಹಿಟ್ಟನ್ನ ತೊಗೊಂಡು ನಾನಿಲ್ಲಿ ಪರೋಟ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ನೋಡೋಂಗೆ ರೌಂಡ್ ಶೇಪಲ್ಲಿ ನಾವು ಈ ಥರ ಪರೋಟ ಥರ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪರೋಟ. ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು, ಬಟ್ ನಾನಿಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡಿದ್ದೀನಿ. ಸೊ ಮೈದಾದಲ್ಲಿ ಮಾಡೋದ್ರಿಂದ ನಮಗೆ ಔಟ್ಸೈಡ್ ನಮಗೆ ಯಾವ ಥರ ಟೇಸ್ಟಿ ಅನಿಸುತ್ತೋ ಹಾಗೆ ಟೇಸ್ಟಿ ಅನಿಸುತ್ತೆ. ಇಲ್ಲಿ ನಾನು 2 ಸೈಡು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕುಕ್ ಮಾಡ್ಕೊತಾ ಇದ್ದೀನಿ. 2 ಸೈಡು ಕ್ಲೀನಾಗಿ ಕುಕ್ ಆದಮೇಲೆ ತುಂಬ ಸಾಫ್ಟಾಗಿ ನಾವು ಕುಕ್ ಮಾಡ್ಕೊಬೇಕು, ಹೆವಿ ಫ್ಲೇಮಲ್ಲಿ ಇಡಬಾರ್ದು. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪನ್ನೀರ್ನ ಮಸಾಲಾನ ಹಾಕಿ, ಮತ್ತು ಇದಕ್ಕೆ ನಾನು ಮಯೋನೀಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮೊಟೊ ಕೆಚಪ್ ಹಾಕಿದ್ಮೇಲೆ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ಮನೆಯಲ್ಲೇ ಮಾಡಿರೋಂಥ ಟೇಸ್ಟಿಯಾದ ಪನ್ನೀರ್ ರೋಲ್ ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.